Hi friends, welcome back to my channel Students World of Kriju and subscribe my channel for more videos and like this video, share this video. BA First Sem Political Science ಅಧ್ಯಾಯ 3 ರಾಜಕೀಯ ಪರಿಕಲ್ಪನೆಗಳು ಸ್ವಾತಂತ್ರ್ಯದ ವಿಧಗಳು ನ್ಯಾಯದ ಮೂಲ ವಿಧಗಳು ಮತ್ತು ಮಹತ್ವ ಇವುಗಳ ವಿವರಣೆಯನ್ನು ಮಾತ್ರ ಈ ವಿಡಿಯೋದಲ್ಲಿ ನೀಡಲಾಗುತ್ತದೆ. ನಿಮಗೆ ಇವುಗಳ ಅರ್ಥ ವ್ಯಾಖ್ಯಾನಗಳು ಬೇಕಿದ್ದರೆ ನನ್ನ ಮೊದಲನೇ ವಿಡಿಯೋಗೆ ವಿಸಿಟ್ ನೀಡಿ. ಸ್ವಾತಂತ್ರ್ಯದ ವಿಧಗಳು. ಸ್ವಾತಂತ್ರ್ಯವು ಏಕಕಾಲದಲ್ಲಿ ವಿಭಿನ್ನ ವಿಚಾರಗಳನ್ನು ಮೂಡಿಸಬಲ್ಲ ಪರಿಕಲ್ಪನೆಯಾಗಿದೆ. ನಿರ್ದಿಷ್ಟ ಕಾಲದಲ್ಲಿ ಚಿಂತಕನೊಬ್ಬ ಸ್ವಾತಂತ್ರ್ಯದ ಹಲವು ಮಜಲುಗಳನ್ನು ಕುರಿತಂತೆ ಬೆಳಕು ಚೆಲ್ಲಬಲ್ಲ. ಆದ್ದರಿಂದಲೇ ಚಿಂತಕ ಮೆಕ್ಹೇವರ್ ಸ್ವಾತಂತ್ರ್ಯವು ಬಹುರೂಪಿ ಪರಿಕಲ್ಪನೆ ಎಂಬುದಾಗಿ ಅಭಿಪ್ರಾಯಪಟ್ಟಿರುವರು. ಗಮನಿಸಬೇಕಾದ ಅಂಶವೇನೆಂದರೆ ಸ್ವಾತಂತ್ರ್ಯದ ಪ್ರಧಾನ ಪ್ರಕಾರವೊಂದರ ಗರ್ಭದಲ್ಲಿ ಹಲವು ಸ್ವಾತಂತ್ರ್ಯಗಳು ಅಡಗಿರುತ್ತವೆ. ಸುಲಭ ಮನವರಿಕೆಗಾಗಿ ಸ್ವಾತಂತ್ರ್ಯದ ಪ್ರಮುಖ ವಿಧಾನಗಳು. ನೈಸರ್ಗಿಕ ಸ್ವಾತಂತ್ರ್ಯ. ಯಾವ ನಿರ್ಬಂಧವಿಲ್ಲದ ಸ್ವಾತಂತ್ರ್ಯವನ್ನು ನೈಸರ್ಗಿಕ ಸ್ವಾತಂತ್ರ್ಯ ಎನ್ನಲಾಗುತ್ತದೆ. ಈ ಪರಿಪೂರ್ಣ ನೈಸರ್ಗಿಕ ಸ್ವಾತಂತ್ರ್ಯವನ್ನು ರಾಜ್ಯದ ಉಗಮಕ್ಕಿಂತ ಮೊದಲಿನ ಮಾನವರು ಅನುಭವಿಸುತ್ತಿದ್ದರು. ರಾಜ್ಯ ಜಾರಿಗೊಳ್ಳುವ ಮೊದಲಿನ ಸಮಾಜದಲ್ಲಿ ಸ್ವಾಭಾವಿಕ ಕಾನೂನು ಹೊರತುಪಡಿಸಿ ಯಾವುದೇ ಕಾನೂನು ನಿಯಮಗಳಿರಲಿಲ್ಲ. ಹೀಗಾಗಿ ಅಂದು ಇತರ ಜೀವಿಗಳಂತೆ ಪ್ರತಿಯೊಬ್ಬ ವ್ಯಕ್ತಿ ತನಗೆ ಸರಿತೋರಿರುವುದನ್ನು ಮಾಡಲು ಮುಕ್ತ ಅವಕಾಶ ಪಡೆದಿದ್ದನು. ಪ್ರಸ್ತುತ ಸಮಾಜದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಈ ಸ್ವಾಭಾವಿಕ ಸ್ವಾತಂತ್ರ್ಯವಿದ್ದು ವ್ಯಕ್ತಿ ಅದನ್ನು ಅನುಭವಿಸಲಾರ. ಇಂದು ರಾಜ್ಯ ಅಸ್ತಿತ್ವದಲ್ಲಿದ್ದು ಪ್ರತಿಯೊಬ್ಬರ ಹಕ್ಕುಗಳಿಗೆ ಭರವಸೆ ನೀಡಿದೆ. ಪರಿಣಾಮ ಇತರರ ಹಕ್ಕುಗಳಿಗೆ ವ್ಯಕ್ತಿಯ ಸ್ವಾತಂತ್ರ್ಯ ತೊಡಕಾಗದಂತೆ ಅಗತ್ಯ ನಿರ್ಬಂಧಗಳನ್ನು ಹೇರಿದೆ. ಆದ್ದರಿಂದ ಸಮಕಾಲೀನ ಸಮಾಜದಲ್ಲಿ ನಾವು ನೈಸರ್ಗಿಕ ಸ್ವಾತಂತ್ರ್ಯವನ್ನು ಅನುಭವಿಸಲು ಸಾಧ್ಯವಿಲ್ಲ. ನಾಗರಿಕ ಸ್ವಾತಂತ್ರ್ಯ. ಸಮಾಜದಲ್ಲಿ ವ್ಯಕ್ತಿ ನಾಗರಿಕ ಜೀವನ ನಡೆಸಲು ಅಗತ್ಯವಾದ ಅವಕಾಶಗಳನ್ನು ನಾಗರಿಕ ಸ್ವಾತಂತ್ರ್ಯ ಎನ್ನಲಾಗುತ್ತದೆ. ವಿವಿಧ ಕಾನೂನುಗಳ ಮೂಲಕ ಪ್ರಜೆಗಳ ನಾಗರಿಕ ಸ್ವಾತಂತ್ರ್ಯವನ್ನು ನಿಯಂತ್ರಿಸಲು ಮತ್ತು ರಕ್ಷಿಸಲು ರಾಜ್ಯ ಶ್ರಮಿಸುತ್ತದೆ. ಪ್ರಜೆಗಳ ನಾಗರಿಕ ಸ್ವಾತಂತ್ರ್ಯವನ್ನು ಇತರ ಪ್ರಜೆಗಳಾಗಲಿ ಅಥವಾ ಸಂಸ್ಥೆಗಳಾಗಲಿ ಉಲ್ಲಂಘಿಸದಂತೆ ರಾಜ್ಯವು ರಕ್ಷಣೆಯನ್ನು ಒದಗಿಸುತ್ತದೆ. ರಾಜ್ಯ ಇತರ ಪ್ರಜೆಗಳ ನಾಗರಿಕ ಸ್ವಾತಂತ್ರ್ಯವನ್ನು ಉಲ್ಲಂಘಿಸಿದ ಪ್ರಜೆಗಳಿಗೆ ಸೂಕ್ಷ್ಮ ಶಿಕ್ಷೆಯನ್ನು ನೀಡುತ್ತದೆ. ಸಾಮಾನ್ಯವಾಗಿ ಎಲ್ಲ ರಾಜ್ಯಗಳು ತನ್ನ ಸಂವಿಧಾನ ಮತ್ತು ಕಾನೂನುಗಳ ಮೂಲಕ ಪ್ರಜೆಗಳಿಗೆ ನಾಗರಿಕ ಸ್ವಾತಂತ್ರ್ಯ ಒದಗಿಸಿ ರಕ್ಷಿಸಲು ಮುಂದಾಗುತ್ತವೆ. ಜೀವಿಸುವ, ಮಾತನಾಡುವ, ಸಂಚರಿಸುವ, ಸಂಘ ಸ್ಥಾಪಿಸುವ, ಶಿಕ್ಷಣ ಹೊಂದುವ, ಆಸ್ತಿ ಹೊಂದುವ, ಧರ್ಮವನ್ನು ಪಾಲಿಸುವ, ಕುಟುಂಬವನ್ನು ಸ್ಥಾಪಿಸುವ ಸ್ವಾತಂತ್ರ್ಯಗಳು ಪ್ರಮುಖ ನಾಗರಿಕ ಸ್ವಾತಂತ್ರ್ಯಗಳಾಗಿವೆ. ಗಮನಿಸಬೇಕಾದ ಅಂಶವೇನೆಂದರೆ ಕಾನೂನು ಸುವ್ಯವಸ್ಥೆ, ದೇಶದ ಭದ್ರತೆ, ಸಾಮೂಹಿಕ ಹಿತಾಸಕ್ತಿಯ ಕಾರಣಕ್ಕೆ ರಾಜ್ಯವು ಕೆಲವು ಸ್ವಾತಂತ್ರ್ಯಗಳ ಮೇಲೆ ನಿಯಂತ್ರಣವನ್ನು ಹೇರಬಹುದಾಗಿದೆ. ಉದಾಹರಣೆ, ಕೋವಿಡ್-19 ವೈರಸ್ ಹರಡಬಾರದೆಂಬ ಕಾರಣಕ್ಕೆ ಸೋಂಕಿತರ ಹಾಗೂ ಸಾಮಾನ್ಯ ಜನರ ಸಂಚರಿಸುವ ಸ್ವಾತಂತ್ರ್ಯವನ್ನು ಸರ್ಕಾರವು ನಿಯಂತ್ರಿಸಿದ್ದುದು. ರಾಜಕೀಯ ಸ್ವಾತಂತ್ರ್ಯ. ದೇಶದ ರಾಜಕೀಯ ವ್ಯವಹಾರದಲ್ಲಿ ಅಂದರೆ ಆಡಳಿತದಲ್ಲಿ ಭಾಗವಹಿಸಲು ಪ್ರಜೆಗಳು ಹೊಂದಿರುವ ಅವಕಾಶವನ್ನು ರಾಜಕೀಯ ಸ್ವಾತಂತ್ರ್ಯ ಎನ್ನಲಾಗುತ್ತದೆ. ಸರ್ವಾಧಿಕಾರತ್ವ ಜಾರಿಯಲ್ಲಿರುವ ದೇಶಗಳಲ್ಲಿ ಪ್ರಜೆಗಳು ರಾಜಕೀಯ ಸ್ವಾತಂತ್ರ್ಯ ಹೊಂದಿರುವುದಿಲ್ಲ. ಪ್ರಜೆಗಳೇ ಕೇಂದ್ರ ಬಿಂದುವಾಗಿರುವ ಪ್ರಜಾಪ್ರಭುತ್ವದಲ್ಲಿ ವಿಪುಲ ರಾಜಕೀಯ ಸ್ವಾತಂತ್ರ್ಯವು ಪ್ರಜೆಗಳಿಗೆ ದೊರೆಯುತ್ತದೆ. ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಹಾಗೂ ಮುಕ್ತ ನಿಷ್ಪಕ್ಷಪಾತ ಚುನಾವಣೆಗಳು, ಸಾರ್ವಜನಿಕ ಅಭಿಪ್ರಾಯಕ್ಕೆ ಮಾನ್ಯತೆ ಮುಂತಾದವು ರಾಜಕೀಯ ಸ್ವಾತಂತ್ರ್ಯಕ್ಕೆ ಪ್ರಜಾಪ್ರಭುತ್ವದಲ್ಲಿನ ಪೂರಕವಾದ ಅಂಶಗಳಾಗಿವೆ. ಆದ್ದರಿಂದಲೇ ಚಿಂತಕ ಗಿಲ್ಕ್ರಿಸ್ಟ್ ಪ್ರಜಾಪ್ರಭುತ್ವದ ಮತ್ತೊಂದು ಹೆಸರೇ ರಾಜಕೀಯ ಸ್ವಾತಂತ್ರ್ಯ ಎಂದಿರುವ. ಪ್ರಜೆಗಳು ಸರ್ಕಾರವನ್ನು ರಚಿಸುವ ಮತ್ತು ನಿಯಂತ್ರಿಸುವ ಜವಾಬ್ದಾರಿ ಪೂರೈಸಲು ರಾಜಕೀಯ ಸ್ವಾತಂತ್ರ್ಯ ಅಗತ್ಯ. ಮತ ನೀಡುವ, ಚುನಾವಣೆಯಲ್ಲಿ ಸ್ಪರ್ಧಿಸುವ, ಸಾರ್ವಜನಿಕ ಹುದ್ದೆ ಹೊಂದುವ, ಸರ್ಕಾರವನ್ನು ವಿಮರ್ಶಿಸುವ, ರಾಜಕೀಯ ಪಕ್ಷ ಸೇರುವ ಅಥವಾ ಸ್ಥಾಪಿಸುವಂತಹ ರಾಜಕೀಯ ಸ್ವಾತಂತ್ರ್ಯಗಳನ್ನು ಪ್ರಜೆಗಳು ಬಯಸುತ್ತಾರೆ. ಗಮನಿಸಬೇಕಾದ ಅಂಶವೇನೆಂದರೆ ಸಾಮಾನ್ಯವಾಗಿ ವಿದೇಶೀಯರಿಗೆ, ಅಪರಾಧಿಗಳಿಗೆ, ಮತಿವಿಕಲರಿಗೆ, ಅಲ್ಪವಯಸ್ಕರಿಗೆ ರಾಜಕೀಯ ಸ್ವಾತಂತ್ರ್ಯವನ್ನು ನೀಡಲಾಗುವುದಿಲ್ಲ. ಆರ್ಥಿಕ ಸ್ವಾತಂತ್ರ್ಯ. ತಮ್ಮ ಮೂಲಭೂತ ಅಗತ್ಯಗಳನ್ನು ಹೊಂದಲು ಪ್ರಜೆಗಳು ಪಡೆದಿರುವ ಅವಕಾಶವೇ ಆರ್ಥಿಕ ಸ್ವಾತಂತ್ರ್ಯ. ಪ್ರಜೆಗಳಿಗೆ ಸಮರ್ಪಕ ಆಹಾರ, ಶಿಕ್ಷಣ, ಉದ್ಯೋಗದಂತಹ ಭೌತಿಕಾಂಶಗಳ ಭದ್ರತೆಯನ್ನು ಆರ್ಥಿಕ ಸ್ವಾತಂತ್ರ್ಯ ಪ್ರತಿನಿಧಿಸುತ್ತದೆ. ಪ್ರಜೆಗಳ ದೈನಂದಿನ ಜೀವನದ ಅಗತ್ಯಗಳ ಭರವಸೆಗೆ ಆರ್ಥಿಕ ಸ್ವಾತಂತ್ರ್ಯ ಸಂಬಂಧಿಸಿದೆ. ವ್ಯಕ್ತಿಯ ಹಸಿವು, ಅನಕ್ಷರತೆ, ನಿರುದ್ಯೋಗ, ಬಡತನ ಮುಂತಾದವುಗಳಿಂದ ಮುಕ್ತನಾಗಲು ಆರ್ಥಿಕ ಸ್ವಾತಂತ್ರ್ಯ ಬೆಂಬಲಿಸುತ್ತದೆ. ಆರ್ಥಿಕ ಸ್ವಾತಂತ್ರ್ಯ ಹೊಂದುವ ಪ್ರಜೆಗಳಿಗೆ ಒದಗಿಸಲಾಗುವ ನಾಗರಿಕ ಮತ್ತು ರಾಜಕೀಯ ಸ್ವಾತಂತ್ರ್ಯ ಅರ್ಥಹೀನ ಎನಿಸುತ್ತದೆ. ಒಬ್ಬ ವ್ಯಕ್ತಿ ಇತರರನ್ನು ಶೋಷಣೆಗೆ ಗುರಿಪಡಿಸುವುದನ್ನು ಆರ್ಥಿಕ ಸ್ವಾತಂತ್ರ್ಯ ಖಂಡಿಸುತ್ತದೆ. ಉದ್ಯೋಗದ ಸಮಾನ ವೇತನದ ವಿರಾಮ ಪಡೆಯುವ, ಉದ್ಯಮಗಳ ಆಡಳಿತದಲ್ಲಿ ಪಾಲು ಹೊಂದುವ, ಸಾಮಾಜಿಕ ಭದ್ರತೆ ಹೊಂದುವ ಆರ್ಥಿಕ ಸ್ವಾತಂತ್ರ್ಯವನ್ನು ಪ್ರಜೆಗಳಿಗೆ ಒದಗಿಸಲಾಗಿರುತ್ತದೆ. ರಾಷ್ಟ್ರೀಯ ಸ್ವಾತಂತ್ರ್ಯ. ದೇಶವೊಂದು ತನ್ನ ಆಂತರಿಕ ಹಾಗೂ ಬಾಹ್ಯ ವ್ಯವಹಾರಗಳ ನಿರ್ಧಾರ ಕೈಗೊಳ್ಳುವ ಪರಮಾಧಿಕಾರ ಪಡೆದಿರುವ ಸ್ಥಿತಿಯೇ ರಾಷ್ಟ್ರೀಯ ಸ್ವಾತಂತ್ರ್ಯ.
ದೇಶದ ಪ್ರಜೆಗಳ ಇತರ ಸ್ವಾತಂತ್ರ್ಯಗಳಿಗೆ ರಾಷ್ಟ್ರೀಯ ಸ್ವಾತಂತ್ರ್ಯವೇ ಮೂಲಾಧಾರ. ಉದಾಹರಣೆ, ಭಾರತವು 15 ಆಗಸ್ಟ್ 1947ರಂದು ರಾಷ್ಟ್ರೀಯ ಸ್ವಾತಂತ್ರ್ಯ ಗಳಿಸಿತು. ಅದಕ್ಕಿಂತ ಮೊದಲು ರಾಷ್ಟ್ರೀಯ ಸ್ವಾತಂತ್ರ್ಯ ಇರದಿದ್ದರಿಂದ ಭಾರತೀಯರ ವಿವಿಧ ಸ್ವಾತಂತ್ರ್ಯಗಳನ್ನು ಬ್ರಿಟಿಷರು ಮುಟ್ಟುಗೋಲು ಹಾಕಿಸಿಕೊಂಡರು. ಆದ್ದರಿಂದ ಪ್ರಜೆಗಳ ನಾಗರಿಕ, ರಾಜಕೀಯ ಅಥವಾ ಆರ್ಥಿಕ ಸ್ವಾತಂತ್ರ್ಯಕ್ಕೆ ರಾಷ್ಟ್ರೀಯ ಸ್ವಾತಂತ್ರ್ಯ ಅಗತ್ಯ. ಜಗತ್ತಿನಲ್ಲಿ ರಾಷ್ಟ್ರೀಯ ಸ್ವಾತಂತ್ರ್ಯಕ್ಕಾಗಿ ಅನೇಕ ಯುದ್ಧ ಹಾಗೂ ಕ್ರಾಂತಿಗಳು ಜರುಗಿವೆ. ಉದಾಹರಣೆ, 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, 1776ರ ಅಮೆರಿಕ ಕ್ರಾಂತಿ, 1771ರ ಬಾಂಗ್ಲಾ ವಿಮೋಚನೆ, ಇಂಡೋ-ಪಾಕ್ ಯುದ್ಧ ಇತ್ಯಾದಿ. ವೈಯಕ್ತಿಕ ಸ್ವಾತಂತ್ರ್ಯ. ವ್ಯಕ್ತಿ ಯಾವುದೇ ನಿಯಂತ್ರಣಕ್ಕೊಳಪಡದಂತೆ ವರ್ತಿಸಬಹುದಾದ ಸ್ಥಿತಿಯನ್ನು ವೈಯಕ್ತಿಕ ಸ್ವಾತಂತ್ರ್ಯ ಎನ್ನಬಹುದು. ಇತರ ಯಾವುದೇ ವ್ಯಕ್ತಿ ವ್ಯಕ್ತಿಯೊಬ್ಬನ ಚಟುವಟಿಕೆಗಳಲ್ಲಿ ಹಸ್ತಕ್ಷೇಪ ಮಾಡುವುದನ್ನು ವೈಯಕ್ತಿಕ ಸ್ವಾತಂತ್ರ್ಯ ಸಮ್ಮತಿಸುವುದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೆ ಆಹಾರ, ಉಡುಗೆ, ಜೀವನ ಶೈಲಿ, ಶಿಕ್ಷಣ, ವಿವಾಹ ಮುಂತಾದವುಗಳಲ್ಲಿ ನಿರ್ಧಾರ ಕೈಗೊಳ್ಳುವುದನ್ನು ವೈಯಕ್ತಿಕ ಸ್ವಾತಂತ್ರ್ಯ ಬೆಂಬಲಿಸುತ್ತದೆ. ವೈಯಕ್ತಿಕ ರಕ್ಷಣೆ, ಸಂಚಾರ, ಆಸ್ತಿ ಅನುಭವಿಸುವಿಕೆ ಮುಂತಾದವುಗಳನ್ನು ವೈಯಕ್ತಿಕ ಸ್ವಾತಂತ್ರ್ಯ ಪ್ರತಿನಿಧಿಸುತ್ತಿದ್ದು, ರಾಜ್ಯ ಅವುಗಳಲ್ಲಿ ಹಸ್ತಕ್ಷೇಪ ಮಾಡುವುದನ್ನು ಸಮ್ಮತಿಸುವುದಿಲ್ಲ. ಮಾನವ ಸಮಾಜದ ಮುಕ್ತ ಬೆಳವಣಿಗೆ ವೈಯಕ್ತಿಕ ಸ್ವಾತಂತ್ರ್ಯ ನೆರವಾಗುತ್ತದೆ. ನೈತಿಕ ಸ್ವಾತಂತ್ರ್ಯ. ವ್ಯಕ್ತಿಯೊಬ್ಬ ತನ್ನ ವಿವೇಕಾನುಸಾರ ವರ್ತಿಸುವುದನ್ನು ನೈತಿಕ ಸ್ವಾತಂತ್ರ್ಯ ಎನ್ನಲಾಗುತ್ತದೆ. ಪ್ರತಿಯೊಬ್ಬ ವ್ಯಕ್ತಿ ತನ್ನ ಆಶಯದಂತೆ ವ್ಯಕ್ತಿತ್ವ ಬೆಳೆಸಿಕೊಳ್ಳಲು ಅವಕಾಶಗಳನ್ನು ನೈತಿಕ ಸ್ವಾತಂತ್ರ್ಯ ಒದಗಿಸುತ್ತದೆ. ನೈತಿಕ ಸ್ವಾತಂತ್ರ್ಯವನ್ನು ಆದರ್ಶವಾದಿ ಚಿಂತಕರ ಪ್ರತಿಪಾದನೆಯಲ್ಲಿ ಗುರುತಿಸಬಹುದಾಗಿದೆ. ಪ್ರಾಚೀನ ಗ್ರೀಕ್ ನಗರ ರಾಜ್ಯಗಳಲ್ಲಿ ಬದುಕಿದ್ದ ಪ್ಲೇಟೋ ಹಾಗೂ ಅರಿಸ್ಟಾಟಲ್ನಿಂದ ಹಿಡಿದು ರೂಸೋ, ಕಾಂಟ್, ಹೆಗೆಲ್, ಗ್ರೀನ್ ಈ ಬಗೆಯ ಸ್ವಾತಂತ್ರ್ಯ ಪ್ರತಿಪಾದನೆಯಲ್ಲಿ ಮುಂಚೂಣಿಯಲ್ಲಿದ್ದಾರೆ. ನ್ಯಾಯ. ನ್ಯಾಯದ ಮೂಲಗಳು. ಪ್ರತಿಯೊಂದು ಪರಿಕಲ್ಪನೆ ತನ್ನದೇ ಮೂಲವನ್ನು ಹೊಂದಿರುತ್ತದೆ. ಅಂತೆಯೇ ನ್ಯಾಯ ಎಂಬ ಪರಿಕಲ್ಪನೆ ಕೂಡ ಕೆಲವು ಮೂಲಗಳನ್ನು ಹೊಂದಿದ್ದು, ಅರ್ನೆಸ್ಟ್ ಬಾರ್ಕರ್ ಅವುಗಳ ಕೆಳಗಿನಂತೆ ಗುರುತಿಸಿದ್ದಾರೆ. ಧರ್ಮ. ಧರ್ಮವು ನ್ಯಾಯದ ಪ್ರಾಥಮಿಕ ಮೂಲಾಧಾರ. ಪ್ರಾಚೀನ ಭಾರತದ ಉಪನಿಷತ್ತು, ಮನುಸ್ಮೃತಿ, ಕೌಟಿಲ್ಯನ ಅರ್ಥಶಾಸ್ತ್ರ ಮುಂತಾದವುಗಳಲ್ಲಿ ನ್ಯಾಯಕ್ಕೆ ಧರ್ಮವು ತಳಹದಿಯಾಗಿರುವ ಅನೇಕ ವಿವರಣೆಗಳಿವೆ. ಮಧ್ಯಯುಗದಲ್ಲಿ ಸಂತ ಥಾಮಸ್ ಅಕ್ವಿನಾಸ್ ಯೇಸುವಿನ ಚಿಂತನೆ ಹಾಗೂ ಕಾರ್ಯಗಳನ್ನು ಪ್ರತಿಪಾದಿಸುವ ಮೂಲಕ ಚರ್ಚ್ನ ಮುಖಂಡರು ನ್ಯಾಯಕ್ಕೆ ಧರ್ಮದ ತಳಹದಿ ಒದಗಿಸಿರುವರೆಂದು ಅಭಿಪ್ರಾಯಪಟ್ಟನು. ಕ್ಯಾಥೋಲಿಕ್ ಚರ್ಚ್ ಮುಖ್ಯಸ್ಥ ಪೋಪನು ಇಂದಿಗೂ ಕ್ರಿಶ್ಚಿಯನ್ನರಿಗೆ ನ್ಯಾಯದ ಚಿಲುಮೆಯಾಗಿರುವ. ಇದರೊಡನೆ ಪ್ರತಿಯೊಂದು ಧರ್ಮದ ಪವಿತ್ರ ಗ್ರಂಥಗಳು ಮತ್ತು ಧರ್ಮಗುರುಗಳ ಬೋಧನೆಗಳು ಬಹಳ ಹಿಂದಿನಿಂದಲೇ ನ್ಯಾಯ ಪರಿಕಲ್ಪನೆಗೆ ಬುನಾದಿ ಹಾಕಿವೆ ಎನ್ನಬಹುದು. ಸ್ವಾಭಾವಿಕ ಕಾನೂನು. ನಾಗರಿಕ ಸಮಾಜ ಅಥವಾ ರಾಜ್ಯದ ಉಗಮಕ್ಕಿಂತ ಮೊದಲಿನ ಸ್ಥಿತಿಯನ್ನು ನೈಸರ್ಗಿಕ ಸ್ಥಿತಿ ಎನ್ನಲಾಗುತ್ತದೆ. ಆಗ ಮಾನವ ಸ್ವಾರ್ಥಿ, ಜಗಳಗಂಟಿ, ಕ್ರೂರಿ, ಹಿಂಸಾಪ್ರಿಯನಾಗಿದ್ದ. ನೈಸರ್ಗಿಕ ಸ್ಥಿತಿಯಲ್ಲಿ ಮಾನವರ ನಡುವೆ ಸಂಘರ್ಷ ನಿರಂತರವಾಗಿತ್ತು. ಪರಿಣಾಮ ಬಲಶಾಲಿಗಳ ಉಳಿವು, ಅರಣ್ಯ ನ್ಯಾಯ, ಶಕ್ತಿಯುತವಾದದ್ದು, ಸರಿಯಾದದ್ದು ಎಂಬ ಪರಿಕಲ್ಪನೆಗಳ ಮುನ್ನೆಲೆಗೆ ಕಾರಣವಾಯಿತು. ಕ್ರಮೇಣ ಸ್ವಾಭಾವಿಕ ಸ್ಥಿತಿಯ ಮಾನವರಲ್ಲಿ ಸರಿಯಾದುದನ್ನು ಮಾಡುವ ಹಾಗೂ ಕೆಟ್ಟದ್ದನ್ನು ಕೈಬಿಡುವ ಪ್ರಜ್ಞೆ ಮೂಡಲಾರಂಭಿಸಿತು. ಫಲವಾಗಿ ಮಾನವರು ಸ್ವತಂತ್ರರು, ಪ್ರತಿಯೊಬ್ಬ ಮಾನವನನ್ನು ಸಮಾನವಾಗಿ ಕಾಣಬೇಕು, ಮಾನವರಲ್ಲಿ ಸಹೋದರತೆ ಪಾಲಿಸಬೇಕು ಮುಂತಾದ ಸ್ವಾಭಾವಿಕ ನಿಯಮಾವಳಿಗಳು ರೂಪುಗೊಂಡವು. ಈ ಸ್ವಾಭಾವಿಕ ಕಾನೂನುಗಳು ತೀರ್ಪಿನ ಸಮಯದಲ್ಲಿ ಸಮಕಾಲೀನ ನ್ಯಾಯಾಧೀಶರಿಗೆ ನೆರವಾಗುತ್ತವೆ. ಹೀಗೆ ಸ್ವಾಭಾವಿಕ ಕಾನೂನುಗಳು ನ್ಯಾಯದ ಮೂಲವೆನಿಸಿವೆ. ಆರ್ಥಿಕತೆ. ಮಾನವ ಬಯಕೆಗಳು ಅಮಿತವಾಗಿವೆ. ತನ್ನ ಆಹಾರ, ಉಡುಪು, ವಸತಿಯಂತಹ ಬೇಡಿಕೆಗಳ ಈಡೇರಿಕೆಗಾಗಿ ಮಾನವ ಕೃಷಿ, ಪಶು ಸಂಗೋಪನೆ, ವ್ಯಾಪಾರ, ಉದ್ಯಮ ಕ್ಷೇತ್ರಕ್ಕೆ ಪದಾರ್ಪಣೆ ಮಾಡಿದನು. ಕ್ರಮೇಣ ಉತ್ಪಾದನೆ, ವಿತರಣೆ, ವಿನಿಮಯದಂತಹ ಆರ್ಥಿಕ ಚಟುವಟಿಕೆಗಳಲ್ಲಿ ಮಾನವರ ನಡುವೆ ಗೊಂದಲ, ಭಿನ್ನಾಭಿಪ್ರಾಯ, ಶೋಷಣೆ ಹಾಗೂ ಅನ್ಯಾಯ ಕಂಡು ಬರತೊಡಗಿತು. ಇವುಗಳ ನಿವಾರಣೆಗೆ ಕಾನೂನು ಹಾಗೂ ನ್ಯಾಯ ವ್ಯವಸ್ಥೆ ಮಹತ್ವ ಪಡೆತೊಡಗಿದವು. ಹೀಗೆ ಮಾನವನ ಆರ್ಥಿಕತೆಯು ನ್ಯಾಯದ ಮೂಲಾಧಾರವೆನಿಸಿದೆ. ನೈತಿಕತೆ. ನ್ಯಾಯ ಪರಿಕಲ್ಪನೆಗೆ ನೈತಿಕತೆ ವಿಶಾಲ ತಳಹದಿ ಒದಗಿಸಿದೆ. ಸರಿಯಾದುದನ್ನು ಮಾಡಲು ಮಾನವರನ್ನು ನೈತಿಕತೆ ಒತ್ತಾಯಿಸುವ ಮೂಲಕ ನ್ಯಾಯದ ತಳಹದಿ ಒದಗಿಸಿದೆ. ನೈತಿಕ ಮೌಲ್ಯಗಳು ನ್ಯಾಯ ಪರಿಕಲ್ಪನೆಗೆ ಭದ್ರ ಬುನಾದಿಯನ್ನು ಕಾಲಾನುಕ್ರಮದಲ್ಲಿ ಒದಗಿಸಿವೆ. ತಪ್ಪು ಮಾಡುವವರಿಗೆ ಶಿಕ್ಷೆಯಾಗಬಾರದು ಹಾಗೂ ತಪ್ಪಿತಸ್ಥ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಬಾರದು ಎಂಬ ನ್ಯಾಯದ ತತ್ವಗಳಿಗೆ ನೈತಿಕತೆಯ ಪ್ರಭಾವ ಅಧಿಕವಾಗಿದೆ. ಈ ಮಾದರಿಯ ನ್ಯಾಯ ಪರಿಕಲ್ಪನೆಯನ್ನು ಪ್ರಜಾಪ್ರಭುತ್ವ ಅಳವಡಿಸಿಕೊಳ್ಳುವ ಮುಂಚೆಯೇ ಇಂಗ್ಲೆಂಡಿನಲ್ಲಿ ಜಾರಿಯಲ್ಲಿತ್ತು. ನ್ಯಾಯದ ಮಹತ್ವ. ನ್ಯಾಯವು ಪ್ರತಿಯೊಬ್ಬ ವ್ಯಕ್ತಿಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಅನಿವಾರ್ಯವಾದ ಪರಿಕಲ್ಪನೆಯಾಗಿದೆ. ಮುಂದುವರಿದು, ಆರೋಗ್ಯಕರ ಸಮಾಜದ ರಚನೆ, ಉಳಿವು ಮತ್ತು ನಿರಂತರತೆಗೆ ಅಗತ್ಯವಾದ ತಾತ್ವಿಕ ಶಕ್ತಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಜೇಮ್ಸ್ ಬ್ರೈಸ್ ನ್ಯಾಯದ ದೀವಿಗೆ ಕತ್ತಲಲ್ಲಿ ಹೊರಟರೆ ಕತ್ತಲೆಯ ಮಹತ್ವವೆಲ್ಲಿ ಎಂಬುದಾಗಿ ಪ್ರಶ್ನಿಸಿರುವ. ವ್ಯಕ್ತಿಗಳ ಸುಖಮಯ ಜೀವನದ ಸಾಧನ. ಸಮಾಜದಲ್ಲಿನ ಎಲ್ಲ ವ್ಯಕ್ತಿಗಳು ವಿವಿಧ ಆಯಾಮಗಳಲ್ಲಿ ಸಮಾನರಾಗಿರುವುದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿ ಹಲವು ಸಂಗತಿಗಳಲ್ಲಿ ದುರ್ಬಲನಾಗಿದ್ದು ಶಕ್ತಿಶಾಲಿಗಳಿಂದ ಶೋಷಣೆಗೆ ಒಳಗಾಗುವ ಅವಕಾಶವಿರುತ್ತದೆ. ಆದರೆ ನ್ಯಾಯವು ಪ್ರತಿಯೊಬ್ಬ ವ್ಯಕ್ತಿಗೆ ದೊರೆಯಬೇಕಾದುದನ್ನು ಸಮಾಜದ ಇತರರಂತೆ ಪಡೆದುಕೊಳ್ಳಲು ನೆರವಾಗುತ್ತದೆ. ಮುಂದುವರೆದು, ಕಾನೂನಾತ್ಮಕ, ರಾಜಕೀಯ, ಸಾಮಾಜಿಕ ಹಾಗೂ ಆರ್ಥಿಕ ಆಯಾಮವುಳ್ಳ ನ್ಯಾಯವು
ವ್ಯಕ್ತಿಗಳಿಗೆ ವೈವಿಧ್ಯಮಯ ಅವಕಾಶಗಳನ್ನು ಒದಗಿಸಲು ಪ್ರಯತ್ನಿಸುತ್ತದೆ. ಜೊತೆಗೆ ನ್ಯಾಯವು ಅನ್ಯಾಯ ಬೆಸಗುವವರಿಗೆ ಶಿಕ್ಷೆಯನ್ನು ಪ್ರತಿಪಾದಿಸುವುದರಿಂದ ಬಲಶಾಲಿಗಳು ದುರ್ಬಲ ವ್ಯಕ್ತಿಗಳನ್ನು ಶೋಷಿಸಲು ಹಿಂಜರಿಯುತ್ತಾರೆ. ಹೀಗಾಗಿ ಸಮಾಜದಲ್ಲಿನ ಎಲ್ಲ ವ್ಯಕ್ತಿಗಳು ಸಮಾನ ಅವಕಾಶಗಳನ್ನು ಹೊಂದಿ ಸುಖಮಯ ಜೀವನ ನಡೆಸಲು ನ್ಯಾಯವು ನೆರವಾಗುತ್ತದೆ. ಶಾಂತಿ ಮತ್ತು ಸುವ್ಯವಸ್ಥೆಗೆ ಸಹಕಾರಿ. ಸಂಘಜೀವಿಯಾಗಿರುವ ಮಾನವರಲ್ಲಿ ಸ್ವಾರ್ಥ, ಮಹತ್ವಾಕಾಂಕ್ಷೆ, ಮತ್ಸರ, ಹಿಂಸಾಚಾರಣೆಯಂತಹ ದುರ್ಗುಣಗಳನ್ನು ಕಾಣಬಹುದಾಗಿದೆ. ಮಾನವರಲ್ಲಿನ ಈ ಗುಣಗಳು ಸಮಾಜದಲ್ಲಿ ಆಗಾಗ ಶಾಂತಿಯನ್ನು ಉಂಟು ಮಾಡುವ ಸನ್ನಿವೇಶವನ್ನು ಸೃಷ್ಟಿಸುತ್ತವೆ. ಆದರೆ ನ್ಯಾಯದ ಶಿಕ್ಷೆಯ ಭಯದಿಂದ ಶಾಂತಿ ಹತೋಟಿಯಲ್ಲಿರುತ್ತದೆ. ಒಂದೊಮ್ಮೆ ಶಾಂತಿಯನ್ನು ಕದಡುವ ಚಟುವಟಿಕೆಗಳಲ್ಲಿ ಯಾರಾದರೂ ಭಾಗಿಯಾದರೆ ನ್ಯಾಯಾಂಗ ವ್ಯವಸ್ಥೆಯು ಸೂಕ್ತ ಪರಿಶೀಲನೆಯ ಬಳಿಕ ಶಿಕ್ಷೆ ನೀಡಲು ಮುಂದಾಗುತ್ತದೆ. ಇದಲ್ಲದೆ ನ್ಯಾಯವು ಪ್ರತಿಯೊಬ್ಬ ವ್ಯಕ್ತಿಯು ಕಾನೂನಿನ ಮಿತಿಗೊಳಪಟ್ಟು ಕಾರ್ಯಾಚರಿಸುವ ಪ್ರವೃತ್ತಿಯನ್ನು ಬೆಳೆಸುತ್ತದೆ. ಹೀಗೆ ನ್ಯಾಯವು ನಿರಂತರವಾಗಿ ಮಾನವ ಸಮಾಜ ಶಾಂತಿ ಹಾಗೂ ಸುವ್ಯವಸ್ಥೆ ಹೊಂದಲು ಸಹಕಾರಿಯಾಗಿದೆ. ವಿವಿಧ ಕ್ರಾಂತಿಗಳಿಗೆ ಸ್ಫೂರ್ತಿ. ಬಂಧನ, ಗುಲಾಮಗಿರಿ ಅಥವಾ ದಬ್ಬಾಳಿಕೆಯಂತಹ ಅನ್ಯಾಯದ ವಿರುದ್ಧ ಜನರನ್ನು ನ್ಯಾಯವು ಜಾಗೃತಗೊಳಿಸುತ್ತದೆ. ಜೊತೆಗೆ ನಿರ್ಬಂಧ ಹೇರುವ ವ್ಯವಸ್ಥೆಯಿಂದ ಹೊರಬರಲು ನ್ಯಾಯವು ಜನರನ್ನು ಮಾನಸಿಕವಾಗಿ ಸಿದ್ಧಗೊಳಿಸುತ್ತದೆ. ಹೀಗಾಗಿ ಜಗತ್ತಿನ ಅನೇಕ ಕ್ರಾಂತಿಗಳಿಗೆ ನ್ಯಾಯ ಪರಿಕಲ್ಪನೆಯು ಸ್ಫೂರ್ತಿಯ ಸೆಲೆಯಾಗಿದೆ. ಇಂಗ್ಲೆಂಡಿನ ಜನತೆ ನಿರಂಕುಶ ಸ್ಟುವರ್ಟ್ ದೊರೆಗಳ ವಿರುದ್ಧ, ಅಮೆರಿಕದ ವಸಾಹತುಗಳ ಜನತೆ ಬ್ರಿಟನ್ ವಿರುದ್ಧ, ಫ್ರಾನ್ಸ್ ಜನರು ಲೂಯಿ ವಿರುದ್ಧ, ಲ್ಯಾಟಿನ್ ಅಮೆರಿಕನ್ನರು ಯುರೋಪಿಯನ್ ಸಾಮ್ರಾಜ್ಯಶಾಹಿಗಳ ವಿರುದ್ಧ ಕ್ರಾಂತಿ ಹೂಡಲು ನ್ಯಾಯ ಪರಿಕಲ್ಪನೆಯು ಮಹತ್ವದ ಪಾತ್ರ ನಿರ್ವಹಿಸಿದೆ. ಅಲ್ಪಸಂಖ್ಯಾತರಿಗೆ ರಕ್ಷಣೆಯ ಭರವಸೆ. ಪ್ರತಿಯೊಂದು ದೇಶದಲ್ಲಿ ಜನಾಂಗ, ಭಾಷೆ, ಧರ್ಮ, ಸಂಸ್ಕೃತಿ ಮುಂತಾದವುಗಳ ಅಲ್ಪಸಂಖ್ಯಾತ ವರ್ಗಗಳು ಅಸ್ತಿತ್ವದಲ್ಲಿರುತ್ತವೆ. ಬಹುಸಂಖ್ಯಾತರು ವಿಭಿನ್ನ ಆಧಾರವನ್ನುಳ್ಳ ಅಲ್ಪಸಂಖ್ಯಾತರ ಹಕ್ಕುಗಳ ಉಲ್ಲಂಘನೆಗೆ ಮುಂದಾಗಬಲ್ಲ ಸಾಧ್ಯತೆಗಳು ಸಹಜವಾಗಿ ಎಲ್ಲ ದೇಶಗಳಲ್ಲಿ ಕಂಡುಬರುತ್ತವೆ. ಆಗ ನ್ಯಾಯವು ಅಲ್ಪಸಂಖ್ಯಾತರ ಮೇಲಿನ ಬಹುಸಂಖ್ಯಾತರ ದಬ್ಬಾಳಿಕೆಯನ್ನು ಹೋಗಲಾಡಿಸಲು ನೆರವಾಗುತ್ತದೆ. ಜೊತೆಗೆ ಬಹುಸಂಖ್ಯಾತರಿಗೆ ಸಮಾನವಾದ ಅವಕಾಶಗಳನ್ನು ಅಲ್ಪಸಂಖ್ಯಾತರಿಗೂ ಒದಗಿಸಿ ಅವರ ಹಿತಾಸಕ್ತಿಯನ್ನು ಕಾಪಾಡಲು ಶ್ರಮಿಸುತ್ತದೆ. ನ್ಯಾಯಾಲಯಗಳು ನ್ಯಾಯದ ನೆರಳಿನಲ್ಲಿ ತಾರತಮ್ಯವಿಲ್ಲದ ಹಾಗೂ ವಿಶೇಷ ಅವಕಾಶಗಳನ್ನು ಅಲ್ಪಸಂಖ್ಯಾತರು ನಿರಂತರವಾಗಿ ಬದುಕುವ ವಾತಾವರಣವನ್ನು ಕಲ್ಪಿಸುತ್ತದೆ. ಪ್ರಜಾಪ್ರಭುತ್ವದ ಯಶಸ್ಸಿಗೆ ಪೂರಕ. ಸಮಾನತೆ, ಸ್ವಾತಂತ್ರ್ಯ ಹಾಗೂ ಸಹೋದರತೆಯು ಪ್ರಜಾಪ್ರಭುತ್ವದ ಆಧಾರ ಸ್ತಂಭಗಳು. ಇವುಗಳಲ್ಲಿ ಯಾವುದೇ ಒಂದರ ಅನುಪಸ್ಥಿತಿಯು ಪ್ರಜಾಪ್ರಭುತ್ವದ ಹಿನ್ನಡೆಗೆ ಕಾರಣವಾಗುತ್ತದೆ. ಮುಂದುವರೆದು ಈ ಮೂರು ಮೌಲ್ಯಗಳ ಹೊಂದಾಣಿಕೆಯು ಪ್ರಜಾಪ್ರಭುತ್ವದ ನಿರಂತರತೆಗೆ ಅತ್ಯಗತ್ಯ. ನ್ಯಾಯವು ಸ್ವಾತಂತ್ರ್ಯ, ಸಮಾನತೆಗಳ ನಡುವೆ ಸಮನ್ವಯತೆ ಮೂಡಿಸಿ ಅವುಗಳನ್ನು ಬೆಸೆಯುತ್ತದೆ. ಅಂತೆಯೇ ಸಹೋದರತೆಯ ಭಾವನೆಯನ್ನು ಪ್ರಜೆಗಳಲ್ಲಿ ಬಲಗೊಳಿಸುತ್ತದೆ. ಹೀಗೆ ನ್ಯಾಯವು ಪ್ರಜಾಪ್ರಭುತ್ವದ ಯಶಸ್ಸಿಗೆ ಕಾರಣವೆನಿಸುತ್ತದೆ. ನ್ಯಾಯದ ವಿಧಗಳು. ಪ್ರಾಚೀನ ಕಾಲದ ನ್ಯಾಯ ಪರಿಕಲ್ಪನೆಗಿಂತ ಆಧುನಿಕ ಕಾಲದ ನ್ಯಾಯ ಪರಿಕಲ್ಪನೆ ಭಿನ್ನವಾಗಿದೆ. ಪ್ರಾಚೀನ ಯುಗದಲ್ಲಿ ನ್ಯಾಯವು ಮಾನವ ಸದ್ಗುಣ ಹಾಗೂ ನೈತಿಕ ಮೌಲ್ಯಗಳನ್ನು ಆಧರಿಸಿತು. ಜೊತೆಗೆ ನ್ಯಾಯವು ವ್ಯಕ್ತಿ ತನ್ನ ಸಾಮಾನ್ಯ ಸ್ಥಾನಮಾನಕ್ಕೆ ವಹಿಸಲ್ಪಟ್ಟ ಕಾರ್ಯಗಳ ನಿರ್ವಹಣೆಯಲ್ಲಿ ಪ್ರತಿನಿಧಿಸುತ್ತಿತ್ತು. ಆದರೆ ಆಧುನಿಕ ಕಾಲದಲ್ಲಿ ನ್ಯಾಯವು ಕೆಲವು ಮಾನವೀಯ ಮೌಲ್ಯಗಳ ಸಾಧನೆಗಾಗಿ ಸಾಮಾಜಿಕ ಸುಧಾರಣೆ ತರಲು ನಡೆಸುವ ಪ್ರಯತ್ನವಾಗಿದೆ. ಪ್ರಸ್ತುತ ನ್ಯಾಯವು ಕಾನೂನಾತ್ಮಕ, ರಾಜಕೀಯ, ಸಾಮಾಜಿಕ ಹಾಗೂ ಆರ್ಥಿಕ ಆಯಾಮಗಳನ್ನು ಒಳಗೊಂಡಿರುವ ಪರಿಕಲ್ಪನೆಯಾಗಿದೆ. ಸಮಕಾಲೀನ ನ್ಯಾಯದ ಆಯಾಮ ಅಥವಾ ವಿಧಗಳನ್ನು ಕೆಳಗೆ ವಿವರಿಸಲಾಗಿದೆ. ಕಾನೂನಾತ್ಮಕ ನ್ಯಾಯ. ಸರಳಾರ್ಥದಲ್ಲಿ ಪ್ರಜೆಗಳಿಗೆ ವಿವಿಧ ಕಾನೂನುಗಳ ಮೂಲಕ ಒದಗಿಸಲಾಗುವ ನ್ಯಾಯವು ಕಾನೂನಾತ್ಮಕ ನ್ಯಾಯ ಎನಿಸುತ್ತದೆ. ಸಮಾಜವೊಂದರ ಕಾನೂನು ರಚನಾ ಪ್ರಕ್ರಿಯೆ ಮತ್ತು ನ್ಯಾಯಾಂಗ ವ್ಯವಸ್ಥೆಗೆ ಕಾನೂನಾತ್ಮಕ ನ್ಯಾಯವು ಸಂಬಂಧಿಸಿದೆ. ಪ್ರಜೆಗಳಿಗೆ ಕಾನೂನುಗಳ ಸಮಾನ ರಕ್ಷಣೆ ಹಾಗೂ ಜಾರಿಯಲ್ಲಿರುವ ನ್ಯಾಯಾಂಗ ವ್ಯವಸ್ಥೆಯಿಂದ ನಿಷ್ಪಕ್ಷಪಾತವಾದ ನ್ಯಾಯ ಭರವಸೆಯನ್ನು ಕಾನೂನಾತ್ಮಕ ನ್ಯಾಯ ಪ್ರತಿಪಾದಿಸುತ್ತದೆ. ಕಾನೂನುಗಳು ಸಕಾರಾತ್ಮಕವಾಗಿರಬೇಕಲ್ಲದೆ ಸರ್ವರಿಗೂ ಸಮಾನವಾಗಿ ಅನ್ವಯವಾಗಬೇಕೆಂದು ಕಾನೂನಾತ್ಮಕ ನ್ಯಾಯವು ಬಯಸುತ್ತದೆ. ಕಾನೂನಿನ ಗುರಿ ಸರ್ವರ ಕಲ್ಯಾಣವಾಗಿದ್ದು, ಸಮಾನರನ್ನು ಸಮಾನವಾಗಿ ಹಾಗೂ ಅಸಮಾನರನ್ನು ಅಸಮಾನವಾಗಿ ಉಪಚರಿಸಬೇಕೆಂದು ಕಾನೂನಾತ್ಮಕ ನ್ಯಾಯವು ಪ್ರತಿಪಾದಿಸುತ್ತದೆ. ಈ ನ್ಯಾಯವು ಪ್ರಜೆಗಳ ನಡುವೆ ತಾರ್ಕಿಕ ತಳಹದಿಯ ವ್ಯತ್ಯಾಸವನ್ನು ಸಮ್ಮತಿಸುತ್ತದೆ. ಕಾನೂನಿನ ತಾತ್ವಿಕತೆ ಸಮಾಜವೊಂದರ ಮಾನವೀಯ ಮೌಲ್ಯಗಳ ಸಂರಕ್ಷಣೆಯ ಅಗತ್ಯತೆಯನ್ನು ಅವಲಂಬಿಸಿರುತ್ತದೆ. ಕಾನೂನು ತಾತ್ವಿಕತೆ ಹಾಗೂ ನ್ಯಾಯಸಮ್ಮತತೆ ಹೊಂದಬೇಕಾದರೆ ಕಾನೂನುಗಳನ್ನು ರಚಿಸುವ ಸಂಸ್ಥೆಗಳು ತಾರ್ಕಿಕ ಹಾಗೂ ನ್ಯಾಯಸಮ್ಮತತೆಯಿಂದ ಕೂಡಿರಬೇಕೆಂದು ಕಾನೂನಾತ್ಮಕ ನ್ಯಾಯ ಪ್ರತಿಪಾದಿಸುತ್ತದೆ. ಆದ್ದರಿಂದ ಯೋಗ್ಯ ಕಾನೂನುಗಳ ರಚನಾಧಿಕಾರವನ್ನು ಪ್ರಜೆಗಳ ಪ್ರತಿನಿಧಿಗಳಿರುವ ಸಂಸ್ಥೆಗಳಿಗೆ ನೀಡಬೇಕೆಂದು ಈ ನ್ಯಾಯವು ಒತ್ತಾಯಿಸುತ್ತದೆ. ಮುಂದುವರೆದು ನ್ಯಾಯಾಂಗ ಪ್ರಕ್ರಿಯೆಯು ಸರಳ ಮತ್ತು ಮಿತವ್ಯಯದಿಂದ ಕೂಡಿದ್ದು ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ತಲುಪುವಂತಿರಬೇಕೆಂದು ಕಾನೂನಾತ್ಮಕ ನ್ಯಾಯವು ಬಯಸುತ್ತದೆ. ನ್ಯಾಯಾಲಯಗಳು ಸ್ವತಂತ್ರ ಹಾಗೂ ನಿಷ್ಪಕ್ಷಪಾತತೆಯಿಂದ ಕೂಡಿರಬೇಕೆಂದು ತಿಳಿಸುತ್ತದೆ. ಅಲ್ಲದೆ ನ್ಯಾಯಾಧೀಶರು ನಿರ್ಭೀತಿಯಿಂದ ನ್ಯಾಯದಾನ ಮಾಡಲು ಪೂರಕವಾದ ನೇಮಕಾತಿ ವಿಧಾನ, ವೇತನ, ಸೇವಾ ನಿಯಮ, ವರ್ಗಾವಣೆ ಜಾರಿಗೊಳಿಸಬೇಕೆಂದು ಈ ನ್ಯಾಯ ಸೂಚಿಸುತ್ತದೆ. ಒಟ್ಟಾರೆ ಜಗತ್ತಿನ ಬಹುತೇಕ ದೇಶಗಳ ಸಂವಿಧಾನ ಹಾಗೂ ಶಾಸಕಾಂಗಗಳು ನಿರ್ಧರಿಸಿ ಜಾರಿಗೊಳಿಸಿರುವ ಕಾನೂನಾತ್ಮಕ ನ್ಯಾಯದ ಪ್ರಮುಖ ತತ್ವಗಳು ಕೆಳಗಿನಂತಿದ್ದು
ಮನವರಿಗೆ ಕಾನೂನಿನ ಸ್ಪಷ್ಟ ಚಿತ್ರಣ ದೊರಕುತ್ತದೆ. ಪ್ರತಿಯೊಬ್ಬರು ಕಾನೂನಿನ ಮುಂದೆ ಸಮಾನರು ಹಾಗೂ ಕಾನೂನಿನ ಸಮಾನ ರಕ್ಷಣೆಗೆ ಅರ್ಹರು. ಕಾನೂನುಗಳ ಅನುಷ್ಠಾನಕ್ಕೆ ನ್ಯಾಯಾಲಯಗಳು ಹಾಗೂ ಅರೆ ನ್ಯಾಯಿಕ ಸಂಸ್ಥೆಗಳಿದ್ದು ಅವು ಜಾರಿಯಲ್ಲಿರುವ ಕಾನೂನಿನಂತೆ ನ್ಯಾಯದಾನ ಮಾಡಬೇಕು. ಅಗತ್ಯ ಬಿದ್ದಲ್ಲಿ ಸ್ವಾಭಾವಿಕ ಕಾನೂನಿನ ಆಧಾರದ ಮೇಲೆ ನ್ಯಾಯದಾನ ಮಾಡಬಹುದಾಗಿದೆ. ಕಾನೂನುಗಳ ಉಲ್ಲಂಘನೆ ತಾರತಮ್ಯವಿಲ್ಲದೆ ಶಿಕ್ಷೆ ಒದಗಿಸುವುದು. ಹುಟ್ಟು, ಜಾತಿ, ಲಿಂಗ, ಭಾಷೆ, ಧರ್ಮಗಳ ಆಧಾರದ ಮೇಲೆ ತಾರತಮ್ಯ ತೋರದೆ ಸರ್ವರಿಗೆ ಹಕ್ಕುಗಳ ದೊರಕಿಸುವುದು. ರಾಜಕೀಯ ನ್ಯಾಯ ದೇಶದ ರಾಜಕೀಯ ವ್ಯವಹಾರಗಳಲ್ಲಿ ಭಾಗವಹಿಸಲು ಎಲ್ಲ ಪ್ರಜೆಗಳಿಗೆ ಮುಕ್ತ ಅವಕಾಶ ಕಲ್ಪಿಸುವುದನ್ನು ರಾಜಕೀಯ ನ್ಯಾಯ ಎನ್ನಬಹುದಾಗಿದೆ. ರಾಜಕೀಯ ನ್ಯಾಯವು ಪ್ರಜೆಗಳಿಗೆ ತಮ್ಮ ಪ್ರತಿನಿಧಿಗಳನ್ನು ಚುನಾವಣೆ ಮೂಲಕ ಆಯ್ಕೆ ಮಾಡಿಕೊಳ್ಳಲು ನೆರವಾಗುವ ಸಾರ್ವತ್ರಿಕ ವಯಸ್ಕ ಮತದಾನದ ಹಕ್ಕನ್ನು ಪ್ರತಿಪಾದಿಸುತ್ತದೆ. ಸರ್ಕಾರದ ನೀತಿಯನ್ನು ಪ್ರಭಾವಿಸುವ ಹಕ್ಕು ಅಥವಾ ಅವಕಾಶವನ್ನು ಪ್ರಜೆಗಳಿಗೆ ಒದಗಿಸುವ ಭರವಸೆಯಲ್ಲಿ ರಾಜಕೀಯ ನ್ಯಾಯವನ್ನು ಗುರುತಿಸಬಹುದು. ತಾರತಮ್ಯ ರಹಿತ ಸಾರ್ವಜನಿಕ ಹುದ್ದೆಯನ್ನು ಹೊಂದಲು ಪ್ರಜೆಗಳಿಗೆ ಅವಕಾಶ ಕಲ್ಪಿಸುವುದನ್ನು ರಾಜಕೀಯ ನ್ಯಾಯವು ಬೆಂಬಲಿಸುತ್ತದೆ. ಏಕವ್ಯಕ್ತಿ ಏಕಮತ ತತ್ವದ ಪಾಲನೆಯನ್ನು ರಾಜಕೀಯ ನ್ಯಾಯ ಅಪೇಕ್ಷಿಸುತ್ತದೆ. ಒತ್ತಡ ಗುಂಪುಗಳು ಹಾಗೂ ರಾಜಕೀಯ ಪಕ್ಷಗಳು ದೇಶವೊಂದರ ರಾಜಕೀಯ ನ್ಯಾಯಕ್ಕೆ ಮೂರ್ತ ಸ್ವರೂಪವನ್ನು ನೀಡುವಲ್ಲಿ ಮಹತ್ವದ ಪಾತ್ರ ನಿರ್ವಹಿಸುತ್ತವೆ. ಕಾನೂನಾತ್ಮಕ ನ್ಯಾಯದ ತತ್ವಗಳನ್ನು ವಾಸ್ತವದಲ್ಲಿ ಅನುಷ್ಠಾನಗೊಳಿಸಲು ರಾಜಕೀಯ ನ್ಯಾಯದ ಕೊಡುಗೆ ಅಪಾರ. ಸಾಮಾಜಿಕ ನ್ಯಾಯ ಹುಟ್ಟು, ಜಾತಿ, ಲಿಂಗ, ಭಾಷೆ, ಧರ್ಮ ಮುಂತಾದವುಗಳ ಆಧಾರದ ತಾರತಮ್ಯವನ್ನು ನಿರ್ಮೂಲನಗೊಳಿಸಿ ಸಮಾಜದಲ್ಲಿನ ಸರ್ವರಿಗೂ ಸಮಾನ ಅವಕಾಶ ಒದಗಿಸುವುದನ್ನು ಸಾಮಾಜಿಕ ನ್ಯಾಯ ಎನ್ನಬಹುದು. ಸಮಾಜದ ಕೆಲವೇ ವ್ಯಕ್ತಿ ಅಥವಾ ವರ್ಗದವರಿಗೆ ವಿಶೇಷ ಅವಕಾಶ ನೀಡಿಕೆಯನ್ನು ಸಾಮಾಜಿಕ ನ್ಯಾಯ ಸಮ್ಮತಿಸುವುದಿಲ್ಲ. ಸಮುದಾಯವೊಂದರ ಸದಸ್ಯರ ಸಾಮಾನ್ಯ ಹಿತಾಸಕ್ತಿಗೆ ಸಂಬಂಧಿಸಿರುವ ಎಲ್ಲ ಕ್ಷೇತ್ರಗಳನ್ನೊಳಗೊಂಡ ಸಾಮಾಜಿಕ ನ್ಯಾಯವು ವಿಶಾಲ ಪರಿಕಲ್ಪನೆಯಾಗಿದೆ. ಸಮಾಜದಲ್ಲಿನ ವೈವಿಧ್ಯಮಯ ದುರ್ಬಲ ವರ್ಗಗಳು ತಮ್ಮ ಕಲ್ಯಾಣಕ್ಕೆ ರಾಜ್ಯವು ಶ್ರಮಿಸಬೇಕೆಂಬ ಬೇಡಿಕೆಯೊಡನೆ ಸಾಮಾಜಿಕ ನ್ಯಾಯ ರೂಪುಗೊಳ್ಳುತ್ತದೆ. ಸಮಾಜದಲ್ಲಿನ ಜಾರಿಯಲ್ಲಿರುವ ಸಾಮಾಜಿಕ ಪಿಡುಗುಗಳ ನಿರ್ಮೂಲನೆಯನ್ನು ಸಾಮಾಜಿಕ ನ್ಯಾಯವು ಬೆಂಬಲಿಸುತ್ತದೆ. ವೈಯಕ್ತಿಕ ಹಿತಾಸಕ್ತಿ ಮತ್ತು ಸಾಮಾಜಿಕ ಹಿತಾಸಕ್ತಿಗಳ ನಡುವೆ ವಿರೋಧಾಭಾಸ ಮೂಡಿದಲ್ಲಿ ವೈಯಕ್ತಿಕ ಹಿತವನ್ನು ನಿರ್ಲಕ್ಷಿಸಿ ಸಾಮಾಜಿಕ ಹಿತವನ್ನು ಎತ್ತಿ ಹಿಡಿಯಲು ಸಾಮಾಜಿಕ ನ್ಯಾಯ ಒತ್ತಾಯಿಸುತ್ತದೆ. ರಾಜ್ಯದ ಬಲವಂತದ ಕಾನೂನುಗಳಿಗಿಂತ ಸಾಮಾಜಿಕ ಅಭ್ಯಾಸ ಹಾಗೂ ಸಂಸ್ಥೆಗಳು ಸಮಾಜದಲ್ಲಿ ಬದಲಾವಣೆ ಮೂಡಿಸಿ ಸಾಮಾಜಿಕ ನ್ಯಾಯವನ್ನು ಸುಲಭವಾಗಿ ತಲುಪಬಲ್ಲವು. ಆದ್ದರಿಂದ ಸಾಮಾಜಿಕ ಬದಲಾವಣೆಯ ಹಿಂದಿರುವ ಶಕ್ತಿ ಎಂಬುದಾಗಿ ಸಾಮಾಜಿಕ ನ್ಯಾಯವನ್ನು ಪರಿಗಣಿಸಲಾಗಿದೆ. ಆರ್ಥಿಕ ನ್ಯಾಯ ದೇಶದ ಎಲ್ಲ ಪ್ರಜೆಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವುದನ್ನು ಆರ್ಥಿಕ ನ್ಯಾಯ ಎನ್ನಬಹುದು. ರಾಷ್ಟ್ರದ ಆರ್ಥಿಕ ವ್ಯವಸ್ಥೆಯ ಪ್ರತಿಫಲವು ಬಹುಸಂಖ್ಯೆಯ ಜನರಿಗೆ ದೊರೆಯುವಂತೆ ನೋಡಿಕೊಳ್ಳುವುದನ್ನು ಆರ್ಥಿಕ ನ್ಯಾಯ ಬೆಂಬಲಿಸುತ್ತದೆ. ಪ್ರಜೆಗಳಲ್ಲಿ ಅತಿಯಾದ ಆರ್ಥಿಕ ಅಂತರವನ್ನು ಅಂದರೆ ಶ್ರೀಮಂತ ಹಾಗೂ ಬಡವರ ನಡುವಿನ ಅಂತರವನ್ನು ತಗ್ಗಿಸಲು ಆರ್ಥಿಕ ನ್ಯಾಯ ಪ್ರತಿಪಾದಿಸುತ್ತದೆ. ಪ್ರಜೆಗಳಿಗೆ ಶೋಷಣೆ ರಹಿತ ಮುಕ್ತ ಉದ್ಯೋಗದ ಅವಕಾಶ ಒದಗಿಸುವುದನ್ನು ಆರ್ಥಿಕ ನ್ಯಾಯ ಎತ್ತಿ ಹಿಡಿಯುತ್ತದೆ. ಸಮಾನ ದುಡಿಮೆಗೆ ಸಮಾನ ವೇತನ ತತ್ವವನ್ನು ಆರ್ಥಿಕ ನ್ಯಾಯವು ಆಧರಿಸಿದೆ. ಗಮನಿಸಬೇಕಾದ ಅಂಶವೇನೆಂದರೆ ಆರ್ಥಿಕ ನ್ಯಾಯ ಒದಗಿಸಿದಲ್ಲಿ ಪ್ರಜೆಗಳ ಸಾಮಾಜಿಕ ಹಾಗೂ ರಾಜಕೀಯ ನ್ಯಾಯವು ಅರ್ಥಹೀನ ಎನಿಸುತ್ತದೆ. ಮೇಲಿನ ವ್ಯಾಯದ ಆಯಾಮ ಅಥವಾ ವಿಧಗಳನ್ನು ಅರಿತಾಗ ನ್ಯಾಯವು ಸಮಾನತೆ, ಸ್ವಾತಂತ್ರ್ಯ ಹಾಗೂ ಸಹೋದರತೆಯ ಮೌಲ್ಯಗಳನ್ನು ಸಮನ್ವಯಗೊಳಿಸುವ ಪರಿಕಲ್ಪನೆ ಎಂಬುದು ಸ್ಪಷ್ಟವಾಗುತ್ತದೆ. Hi friends, please subscribe my channel Students World of Kriju and share the video. Thank you.